ಇವತ್ತು ನಾವು ಆಸ್ಟ್ರೇಲಿಯಾದ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಸಂಗತಿಗಳು ಅದರ ಬಗ್ಗೆ ನಾವು ವಿಚಾರವನ್ನು ತಿಳಿದುಕೊಳ್ಳೋಣ. ಸೊ ನೀವು ಮ್ಯಾಪಲ್ಲಿ ನೋಡಿರ್ಬೋದು ಆಸ್ಟ್ರೇಲಿಯಾದ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆಸ್ಟ್ರೇಲಿಯಾದ ವಿಸ್ತೀರ್ಣ ಬಂದ್ಬಿಟ್ಟು 7.688 ಮಿಲಿಯನ್ ಕಿಲೋಮೀಟರ್ ಸ್ಕ್ವೇರ್ ಇದೆ. ಓಕೆನಾ ಸರ್? ರಷ್ಯಾ ಮತ್ತು ಕೆನಡಾ, ಚೀನಾ, USA ಮತ್ತು ಬ್ರೆಜಿಲ್ ನಂತರ 6ನೇ ದೊಡ್ಡ ದೇಶ ಬಂದ್ಬಿಟ್ಟು ಆಸ್ಟ್ರೇಲಿಯಾ ಆಗಿದೆ. ಸೊ ಇದರ ನಂತರ ಸ್ಥಾನ ನಮ್ಮ ಹೆಮ್ಮೆಯ ಭಾರತ. ಸೊ ಭಾರತದಲ್ಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 3.287 ಮಿಲಿಯನ್ ಕಿಲೋಮೀಟರ್ ಸ್ಕ್ವೇರ್ ಇದೆ. ಸರಿ, ಇದರ ಅಷ್ಟು ವಿಸ್ತೀರ್ಣ ಇದ್ರೂ ಸಹ ಅಲ್ಲಿರೋ ಜನಸಂಖ್ಯೆ ತುಂಬಾ ಕಡಿಮೆ. ಸೊ ಇವಾಗ ಎಷ್ಟು ಜನಸಂಖ್ಯೆ ಇದೆಯಪ್ಪ ಅಂತ ಹೇಳಿದ್ರೆ ಅಲ್ಲಿ 28.05 ಮಿಲಿಯನ್ ಇದೆ. ಸೊ ಗ್ಲೋಬಲ್ ರ್ಯಾಂಕ್ ಅಲ್ಲಿ ನಾವು ನೋಡ್ಕೊಂಡ್ರೆ 54th ಅಲ್ಲಿದೆ. 54th ರ್ಯಾಂಕ್ ಅಲ್ಲಿ ಇದೆ. ಸೊ ಅದರಲ್ಲಿ ನಮ್ಮ ಇಂಡಿಯಾ ಮೊದಲ ಸ್ಥಾನದಲ್ಲಿದೆ ಪಾಪ್ಯುಲೇಷನ್ ಅಲ್ಲಿ. ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 145 ಕ್ರೋರ್ಸ್ ಇದೆ. ಸೊ ಅದರ ನಂತರದ ಸ್ಥಾನ ಬಂದ್ಬಿಟ್ಟು ಚೀನಾದಿದೆ. ಅಪ್ರಾಕ್ಸಿಮೇಟ್ಲಿ 140 ಕ್ರೋರ್ಸ್ ಇದೆ ಅದು. ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದರಲ್ಲಿರೋದು 95% ಜಾಗ ಖಾಲಿನೇ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ಆಸ್ಟ್ರೇಲಿಯಾದಲ್ಲಿ ಟೋಟಲ್ ಲ್ಯಾಂಡ್ ಬಂದ್ಬಿಟ್ಟು ಟೋಟಲ್ ಲ್ಯಾಂಡ್ ಹೇಳಿದ್ನಲ್ಲ, ಸೊ 7.688 ಇದೆ. ಅದರಲ್ಲಿ ಬಂದ್ಬಿಟ್ಟು 95% ಜಾಗ ಖಾಲಿ ಇರುತ್ತೆ. ಏನಕ್ಕೆಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಮಿಡಲ್ ಆಫ್ ದ ಲೇಯರ್ ಅಂತ ಇರುತ್ತೆ. ಓಕೆನಾ? ಅಷ್ಟು ಜಾಗ ಬಂದ್ಬಿಟ್ಟು ಯಾವುದು ನಮ್ಮ ಮರುಭೂಮಿ ಇರುತ್ತೆ, ಡೆಸರ್ಟ್ ಅಂತ ನಾವೇನಂತ ಕರಿತೀವಿ, ಮರುಭೂಮಿ ಇದೆ. ಸೊ ಸುಮಾರು 80ರಿಂದ 85 ಜನರು ಸಮುದ್ರ ತೀರದಲ್ಲಿ ವಾಸಿಸ್ತಾರೆ. ಅಂದ್ರೆ ಸಮುದ್ರ ತೀರ ಅಂತ ಹೇಳಿದ್ರೆ ಸಮುದ್ರದ ಪಕ್ಕನೇ ಯಾರು ವಾಸ ಮಾಡಲ್ಲ. ಸೊ ಒಂದು 50 to 60 ಕಿಲೋಮೀಟರ್ಸ್ ದೂರದಲ್ಲಿ ವಾಸ ಮಾಡ್ತಾರೆ. ಅಲ್ಲೊಂದು ಸ್ವಲ್ಪ ಲ್ಯಾಂಡ್ ನಮಗೆ ಕಡಿಮೆ ಆಗುತ್ತೆ. ಸರಿ, ಅದಾದ್ಮೇಲಿಂದ ಬಂದ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ 90% ಜನರು 0.2 to 0.3% ಲ್ಯಾಂಡ್ ಅನ್ನು ಬಳಸ್ತಾರೆ. ಏನಕ್ಕಪ್ಪ ನೀವು ಹೌದು ಅಷ್ಟೊಂದು ಲ್ಯಾಂಡ್ ಇದೆ, ನೀವು ಜಸ್ಟ್ ಬರೀ 0.2%, 0.3% ಲ್ಯಾಂಡ್ ಅಷ್ಟೇ ನಾವು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಸುಳ್ಳು ಅಂತ ನೀವು ನಂಬೋದು. ಬಟ್ ಫ್ಯಾಕ್ಟ್ ಇದೆ. ಆ ಫ್ಯಾಕ್ಟ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ಆಸ್ಟ್ರೇಲಿಯಾ ಮಧ್ಯಭಾಗ ನಾನೇನು ಹೇಳಿದೆ ಅದು ಫುಲ್ ಡೆಸರ್ಟ್ ಆಗಿ ತುಂಬಿ ಹೋಗಿದೆ, ಮರುಭೂಮಿಯಾಗಿ ತುಂಬಿ ಹೋಗಿದೆ. ಹಾಗಾದರೆ ಮರುಭೂಮಿ ಒಂದೇನೆ ಇದಕ್ಕೆ ಕಾರಣವ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಇಲ್ಲ. ಯಾಕಪ್ಪ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲೂ ಸಹ ಮರುಭೂಮಿ ಇದೆ, ಬೇರೆ ಬೇರೆ ದೇಶದಲ್ಲೂ ಸಹ ಮರುಭೂಮಿ ಪ್ರದೇಶಗಳಿವೆ. ಆ ದೇಶದ ಜನರು ಸಹ ಆರಾಮಾಗಿ ವಾಸ ಮಾಡ್ತಾ ಇದ್ದಾರೆ ಅಲ್ವಾ? ಅದಾದ್ಮೇಲಿಂದ ಬಂದ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಜನಸಂಖ್ಯೆ ಕಡಿಮೆ ಇರೋದಕ್ಕೆ ಇದೊಂದೇ ಕಾರಣ ಅಲ್ಲ, ಸಾಕಷ್ಟು ಇತಿಹಾಸದ ಕಾರಣಗಳಿವೆ, ಹಿಸ್ಟಾಲಜಿಕಲ್ ಕಾರಣಗಳಿದೆ. ಓಕೆನಾ? ನೀವು ಅನೇಕ ಆಸ್ಟ್ರೇಲಿಯಾ ಮ್ಯಾಪ್ಗಳನ್ನ ನೋಡಿರ್ಬೋದು. ನೀವು ಅಷ್ಟೊಂದು ಸ್ವಲ್ಪ ಡೀಪ್ ಆಗಿ ಸ್ವಲ್ಪ ನೀವು ನೋಡಿದ್ರೆ ಅದರಲ್ಲಿ 3 ಭಾಗ ಮಾಡಿದ್ದಾರೆ. ವೆಸ್ಟರ್ನ್ ಪ್ಲಾಟಿವ್ ಅಂತ ಹೇಳ್ಬಿಟ್ಟು. ಆ ವೆಸ್ಟರ್ನ್ ಪ್ಲಾಟಿವ್ ಅಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಫುಲ್ ಆಗಿ ಡೆಸರ್ಟ್ಸ್ ಇದೆ, ಮರುಭೂಮಿ ಪ್ರದೇಶಗಳೇ ಜಾಸ್ತಿ ಇದೆ ಅಲ್ಲಿ. ಎರಡನೇದು ಬಂದ್ಬಿಟ್ಟು ಸೆಂಟ್ರಲ್ ಲೋಲ್ಯಾಂಡ್ಸ್. ಸೊ ಈ ಸೆಂಟ್ರಲ್ ಲೋಲ್ಯಾಂಡ್ಸ್ ಅಲ್ಲಿ ಸೆಂಟ್ರಲ್ ಏನಿದೆಯಪ್ಪ ಅಂತ ಹೇಳಿದ್ರೆ ಜಾಸ್ತಿ ಬಂದ್ಬಿಟ್ಟು ಒಂದು ನಾರ್ಮಲ್ ಲ್ಯಾಂಡ್ಸ್ ಇದೆ. ಅದಾದ್ಮೇಲಿಂದ ಬಂದ್ಬಿಟ್ಟು ಅದೇ ರೀತಿ ಒಂದು ನೀರು ಸಹ ಇರುತ್ತೆ. ಬಟ್ ಇಲ್ಲಿ ಏನಕ್ಕೆ ವ್ಯವಸಾಯ ಸಮೇತ ಮಾಡೋಕ್ಕಾಗಲ್ಲ, ನೀರು ಕುಡಿಯಲು ಯೋಗ್ಯ ಇಲ್ಲ. ಸ್ವಲ್ಪ ನೀರು ಕೊಳಕು ಪ್ರದೇಶ ಆ ತರ ಇರುತ್ತೆ. ಬಟ್ ಇಲ್ಲಿ ನೀರು ಕುಡಿಯಲು ಯೋಗ್ಯ ಇರಲ್ಲ. ಆಮೇಲೆ ಇಲ್ಲಿ ಯಾರು ಸಮೇತ ವಾಸ ಮಾಡೋಕ್ಕೂ ಇಷ್ಟಪಡೋದು. ಯಾಕೆಂತ ಹೇಳಿದ್ರೆ ಜನಜೀವನನೂ ಅಷ್ಟು ನಡೆಯಲ್ಲ, ಮತ್ತೆ ವ್ಯವಸಾಯನ ಸಮೇತ ಅಷ್ಟಿರಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ತರಹದ ಜನಗಳು ಇಲ್ಲಿ ವಾಸ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯ ಪ್ರದೇಶ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಈಸ್ಟರ್ನ್ ಐಲ್ಯಾಂಡ್ಸ್. ಸೊ ಈಸ್ಟರ್ನ್ ಐಲ್ಯಾಂಡ್ಸ್ ಅಲ್ಲಿ ಇಲ್ಲಿ ಪರ್ವತಗಳಾಗಿರ್ಬೋದು, ನಮ್ಮ ಕಾಡುಗಳಾಗಿರ್ಬೋದು, ಕುಡಿಯುವ ನೀರಿನ ನದಿಗಳಾಗಿರ್ಬೋದು, ಮತ್ತೆ ವ್ಯವಸಾಯ ಮಾಡಲು ಅನುಕೂಲಕರ ಪ್ರದೇಶಗಳಿರುತ್ತೆ. ಆಮೇಲೆ ನಾವು ಭೂ ಪ್ರದೇಶ ಅಂತ ಏನ್ ಕರಿತೀವಿ, ನಾವೆಲ್ಲ ವಾಸ ಮಾಡ್ತೀವಲ್ಲ ಆ ತರ ಭೂ ಪ್ರದೇಶ ನಾವೇನಂತ ಕರಿತೀವಿ, ಇದೆಲ್ಲ ಸಮೇತ ಇಲ್ಲಿ ಇರುತ್ತೆ. ಸೊ ಜೊತೆಗೆ ಆಸ್ಟ್ರೇಲಿಯಾದ ಜನಸಂಖ್ಯೆಯು ಕೂಡ ಇಲ್ಲಿ ಯಥೇಚ್ಛವಾಗಿರುತ್ತದೆ. ಅಂದ್ರೆ ಈ ಪ್ರದೇಶದಲ್ಲಿ ಎಲ್ಲಿಯಪ್ಪ ಅಂತ ಹೇಳಿದ್ರೆ ಈ ಈಸ್ಟರ್ನ್ ಐಲ್ಯಾಂಡ್ಸ್ ಅಲ್ಲಿ ನಾವೇಂತ ಕರಿತೀವಿ, ಇಲ್ಲಿ ಯಥೇಚ್ಛವಾಗಿರುತ್ತದೆ. ನೀವು ಸಪೋಸ್ ನೀವು ಕ್ರಿಕೆಟ್ ನೋಡಲು ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಎಲ್ಲರೂ ಕ್ರಿಕೆಟ್ ನೋಡ್ತಾ ಇರ್ತೀರ. ಆಸ್ಟ್ರೇಲಿಯಾಕ್ಕೆ ಮ್ಯಾಚ್ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹಳೆಯದಿಂದನೂ ನೋಡ್ತಾ ಇದ್ರೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೌದಲ್ವಾ? ಸೊ ಯಾಕಪ್ಪ ಈ ಕ್ರಿಕೆಟ್ ಮ್ಯಾಚ್ ನಾನು ಸೆಂಟ್ರಲ್ ತಗೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಿಮಗೆ ಆ ಏರಿಯಾಗಳು ನಿಮಗೆ ಅಷ್ಟು ಹತ್ರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೊಂದು 5 ಅಥವಾ ಎಷ್ಟು ಸ್ಟೇಡಿಯಂಗಳಿದೆ. ಸೊ ಆ ಸ್ಟೇಡಿಯಂಗಳು ಬಂದ್ಬಿಟ್ಟು ನಿಮಗೆ ಗೊತ್ತಿರುವಂತ ಸ್ಟೇಡಿಯಂಗಳಾಗ್ತವೆ. ಓಕೆನಾ? ಆ ಊರು ಆ ಸ್ಟೇಡಿಯಂಗಳು ಬಹಳ ನಿಮಗೆ ಇದರಲ್ಲಿ ನಂಟು ಜಾಸ್ತಿ ಇರುತ್ತೆ. ಓಕೆನಾ? ಯಾವ್ದಪ್ಪ ಮೇಜರ್ ಸಿಟಿಗಳು ಅಂತ ಹೇಳಿದ್ರೆ ಬ್ರಿಸ್ಬೇನ್ಸ್ ಆಗಿರ್ಬೋದು, ಸಿಡ್ನಿ ಆಗಿರ್ಬೋದು, ಮೆಲ್ಬೋರ್ನ್ ಆಗಿರ್ಬೋದು, ಅಡಿಲೇಡ್ ಆಗಿರ್ಬೋದು, ಪರ್ತ್ ಆಗಿರ್ಬೋದು.
ನಿಮಗೆ ಇವಾಗ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. ಸೊ ಯಾವ್ಯಾವ ಊರಲ್ಲಿ ಯಾವ್ಯಾವ ಸ್ಟೇಡಿಯಂಗಳು ಇದಾವೆ ಅಂತ ನಿಮಗೆ ಅಷ್ಟು ಸ್ವಲ್ಪನಾದ್ರೂ ಗೊತ್ತಾಗಿರುತ್ತೆ ನಾವು ಈ ನೇಮ್ ಹೇಳಿದ್ಮೇಲೆ. ಸಿಡ್ನಿಲಿ ನಿಮಗೆ ಗೊತ್ತೇ ಇರುತ್ತೆ, ಮೆಲ್ಬೋರ್ನ್ ಅಲ್ಲಿ ಗೊತ್ತೇ ಇರುತ್ತೆ, ಅಡಿಲೇಡ್, ಪರ್ತ್, ಹೌದಲ್ವಾ? ಸೊ ಈ 5 ನಗರಗಳಲ್ಲಿ ಹೆಚ್ಚು ಜನರು ವಾಸ ಮಾಡ್ತಾರೆ. ಆಸ್ಟ್ರೇಲಿಯಾದ ವೆಸ್ಟ್ ಸೈಡ್ ನಲ್ಲಿರುವ ಜಾಗ ಬಂದ್ಬಿಟ್ಟು ಫಿಲ್ಬರ್ನ್ ಶೋವರ್ ಅಂತ ಹೇಳ್ಬಿಟ್ಟು, ಈ ಜಾಗ ಸರಿಸುಮಾರು ಜಪಾನ್ ದೇಶ ಎಷ್ಟಿದೆಯೋ ಅಷ್ಟೇ ವಿಸ್ತೀರ್ಣ ಇದೆ. ಇಲ್ಲಿ ಸುಮಾರು ಜಸ್ಟ್ 11,000 ಜನರು, 11,000 ಜನರು ಮಾತ್ರ ಇಲ್ಲಿ ವಾಸ ಮಾಡ್ತಾರೆ. ಹಿಂಗೆ ಇನ್ನೊಂದು ಸಿಟಿ ಇದೆ, ಆ ಸಿಟಿಯಲ್ಲಿ ಮಾತ್ರ ಅಷ್ಟೊಂದು ಜನ ವಾಸ ಮಾಡ್ತಾರೆ. ಅದ್ರ ಹೆಸರೇನಪ್ಪ ಅಂತ ಹೇಳಿದ್ರೆ ನ್ಯೂಮನ್ ಸಿಟಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಇನ್ನೊಂದು ಉದಾಹರಣೆ ನಾವು ಕೊಡ್ಬೋದು. ಆಸ್ಟ್ರೇಲಿಯಾದ ಸೌತ್ ಸೈಡ್ ನಲ್ಲಿರುವ ಒಂದು ಪಾಸ್ಟರಲ್ ಅನಿನ್ ಕಾರ್ಪೊರೇಟೆಡ್ ಅಂತ ಹೇಳಿ ಒಂದು ಏರಿಯಾ ಇದೆ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಸರಿಸುಮಾರು ಒಂದು ಫ್ರಾನ್ಸ್ ನೀವು ನೋಡಿದಾರಲ್ವಾ? ಸೊ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಮ್ಯಾಪ್ ಅಲ್ಲಿ ಸಮೇತ ನೋಡಿರ್ಬೋದು. ಸೊ ಆ ಫ್ರಾನ್ಸ್ ಎಷ್ಟು ಏರಿಯಾ ಇದೆಯೋ ಅಷ್ಟೇ ಏರಿಯಾ ಈ ದೇಶ ಅಂದ್ರೆ ಈ ಏರಿಯಾದಲ್ಲಿದೆ. ಸೊ ಅಷ್ಟೊಂದು ಫ್ರಾನ್ಸ್ ಅಲ್ಲಿ ಅಷ್ಟೊಂದು ಜನ ಇದ್ದಾರೆ ಅಂತ ಅನ್ಸುತ್ತೆ. ಈ ಏರಿಯಾದಲ್ಲಿ ಎಷ್ಟು ಜನ ಇರ್ಬೋದು ನೀವು ಅಪ್ರಾಕ್ಸಿಮೇಟ್ ಆಗಿ ಹೇಳಿ ನೋಡೋಣ. ಜಸ್ಟ್ 3,750 ಜನರು ಅಪ್ರಾಕ್ಸಿಮೇಟ್ ಆಗಿ. ಸೊ ಸರಿಸುಮಾರು 3,750 ಜನರು ಮಾತ್ರ ವಾಸ ಮಾಡ್ತಿರ್ತಾರೆ. ಸರಿನಾ? ಇದೇ ತರಹ ಸಾಕಷ್ಟು ಜಾಗಗಳಿವೆ. ಇನ್ನು ಈ ಜಾಗಗಳು ಎಷ್ಟೊಂದು ಜಾಗಗಳು ಖಾಲಿ ಬಿದ್ದಿದೆ. ಇದು ಇಷ್ಟೇ ಜಾಗ ಅಂತಲ್ಲ, ಇನ್ನು ಎಷ್ಟೊಂದು ಜಾಗಗಳು ಖಾಲಿಯಾಗಿ ಬಿದ್ದಿದೆ. ಸೊ ಇನ್ನೊಂದು ನಿಮಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಏರಿಯಾ ಇದೆ. ಆ ಏರಿಯಾ ಹೆಸರು ನಿಮ್ಗೆ ಅರ್ಥ ಆಗಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 12ರಿಂದ ಒಂದು 15, ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ಜನದೊಳಗೆ ಇರ್ತಾರೆ ಅಷ್ಟೇನೆ. ಅದ್ರ ಜೊತೆಗೆ 10,000ದಿಂದ 15,000 ಒಳಗಡೆ ಹಸುಗಳಿರ್ತವೆ. ಸೊ ಈ ಹಸುಗಳನ್ನ ನೋಡ್ಕೊಳಕ್ಕೋಸ್ಕರ ಈ 10ರಿಂದ 12 ಜನಗಳು ಅಥವಾ 15 ಜನಗಳು 20 ಜನಗಳು ಏನಿದಾರೋ ಮಿನಿಮಮ್ ನ್ಯೂಮೆರಿಕಲ್ ಇದರಲ್ಲಿ ಇದಾರೆ ಅಷ್ಟೇನೆ. ಸೊ ಇಷ್ಟೇ ಜನಗಳು ನೀವೇ ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ದೊಡ್ಡ ಏರಿಯಾ ಅಂದ್ರೆ ನಿಮಗೆ ನಾನು ಅವಾಗ್ಲೇನೆ ಹೇಳ್ದೆ ಎಷ್ಟಪ್ಪ ಇರೋದು ಅಲ್ಲಿ ಹೇಳಿ ನೋಡೋಣ. 7 ಏನೋ ಇದೆ, ಹೌದಲ್ವಾ? 7.688 ಮಿಲಿಯನ್ ಕಿಲೋಮೀಟರ್ ಸ್ಕ್ವೇರ್ ಇದೆ. ಅಷ್ಟೊಂದು ಜಾಗದಲ್ಲಿ ಇಷ್ಟೊಂದು ಕಡಿಮೆ ಜನ ಇದ್ದಾರೆ ಅಂದ್ರೆ ಜಸ್ಟ್ ಎಷ್ಟು ಹೇಳಿ 28.05 ಮಿಲಿಯನ್ ಪೀಪಲ್ಸ್ ಮಾತ್ರ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ ಅಷ್ಟೊಂದು ದೊಡ್ಡ ಜಾಗನ ಏನಕ್ಕೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ತರದ ವಿಡಿಯೋಗಳು ನಾನು ನೆಕ್ಸ್ಟ್ ಮಾಡ್ತೀನಿ. ಸೊ ಇದಕ್ಕೆ ಅತಿ ಮುಖ್ಯ ಕಾರಣಗಳು ಏನಿದೆ ಅದನ್ನು ಸಮೇತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಅವುಗಳನ್ನ ನಾವು ಮುಂದೆ ವಿಚಾರಧಾರೆಗಳನ್ನ ವಿಮರ್ಶೆ ಮಾಡೋದಾಗಿರ್ಬೋದು. ಇನ್ನು ಹಲವು ದೇಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮತ್ತೆ ಇದರ ಬಗ್ಗೆನೂ ಸಮೇತ ಬೇರೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.